ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಚಾಪ್ಟರ್ ನಂಬರ್ 10 ಕಂಪ್ಯೂಟರ್ ಇಂಟರ್ನೆಟ್ ಅಂತಿದೆ. ಇವತ್ತು ನಿಮ್ಮೆಲ್ಲ ಮೊಬೈಲ್ ಅಲ್ಲಿ ಸಾಮಾನ್ಯವಾಗಿ ಕಂಡು ಬರೋದೇನ್ರಿ ಇಂಟರ್ನೆಟ್. ಇಂಟರ್ನೆಟ್ ನೀವೆಲ್ಲರೂ ಏನಂತ್ರಿ ಡಾಟಾ ಅಂದ್ರೆ ಏನ್ರಿ ಮಾಹಿತಿ ಅಂತ ಬಂದಾಗ ನೆನಪಿರ್ಲಿ. ಇವತ್ತು ನನ್ನ ಒಂದು ಮಾಹಿತಿಯನ್ನ ನೀವು ನೋಡ್ಬೇಕಂದ್ರೆ ಅದಕ್ಕೆ ಇಂಟರ್ನೆಟ್ ಅಂತ. ಓಕೆನಾ? ಇವತ್ತು ನನ್ನಲ್ಲಿರುವಂತ ಮಾಹಿತಿ ನಿಮ್ಮ ಒಂದು ಮೊಬೈಲ್ ನೀವು ನೋಡ್ತಾ ಇದ್ದದೇನ್ರ ಇಂಟರ್ನೆಟ್. ಇವತ್ತು ನಾವು ವಾಟ್ಸಪ್ ಅಲ್ಲಿ ಏನಾದ್ರು ಚಾಟ್ ಮಾಡ್ತೀವಿ, ನೀವೇನ್ ಮಾಡ್ತೀರಿ? ನಿಮ್ಮ ಒಂದು ಮೊಬೈಲ್ ಅಲ್ಲಿ ನನ್ನ ಒಂದು ಚಾಟ್ ನೋಡ್ತಾ ಅಂದ್ರೆ ನನ್ನ ಒಂದು ಮೊಬೈಲ್ ಇರೋ ಡೇಟಾ ನೀವು ನೋಡ್ತಾ ಇದ್ರಿ. ಒಂದು ಮೊಬೈಲ್ ಇಂದ ಡೇಟಾ ಇನ್ನೊಂದು ಮೊಬೈಲ್ ಟ್ರಾನ್ಸ್ಫರ್ ಆಗ್ಬೇಕಂದ್ರೆ ಅಲ್ಲಿ ನೀವೇನ್ ಬಳಸ್ಬೇಕ್ರಿ? ಈ ಒಂದು ಇಂಟರ್ನೆಟ್ ಬಳಸ್ಬೇಕು. ಹಾಗಾದ್ರೆ ಈ ಒಂದು ಇಂಟರ್ನೆಟ್ ಅಂತ ಬಂದಾಗ ಇದು ಇವತ್ತು ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡ್ತಾ ಹೋದ್ರೆ ಸಿಂಪಲ್ ಆಗಿ ನೆನಪಿರ್ಲಿ. ಇವತ್ತು ನಿಮ್ಮ ಒಂದು ಮೊಬೈಲ್ಗೆ ಸಿಗ್ನಲ್ ಎಲ್ಲಿಂದ ಬರ್ತಂತ ಕೇಳಿದ್ರೆ ಎಲ್ಲರೂ ಏನ್ರಿ ಸ್ಯಾಟಲೈಟ್ ಅಂತ ಹೇಳ್ತಾರೆ, ಹೌದಲ್ರಿ? ಇನ್ನೂ ಕೆಲದಿನ ಟವರ್ ಅಂತ ಹೇಳ್ತಾರೆ. ಮತ್ತೆ ಸ್ಯಾಟಲೈಟ್ ಇಂದ ಇಂಟರ್ನೆಟ್ ಬಂದ್ರೆ ಟವರ್ ಏನ್ ಕೆಲಸ ಅಂತ ಕೇಳಿದಾಗ ಎಲ್ಲರೂ ಏನಂತಾರೆ, ಓ ನಮ್ಮ ಒಂದು ಮೊಬೈಲ್ಗೆ ಟವರ್ ಇಂದ ಸಿಗ್ನಲ್ ಬರುತ್ತೆ, ಈ ಒಂದು ಟವರ್ ಗೆ ಸಿಗ್ನಲ್ ಎಲ್ಲಿಂದ ಬಂದಾಗ ಸ್ಯಾಟಲೈಟ್ ಅಂತ ಹೇಳ್ತಾರೆ, ಹೌದಲ್ರಿ? ಇವತ್ತು ಆಲ್ಮೋಸ್ಟ್ ಎಲ್ಲ ಕಡೆ ನಿಮ್ಮ ಒಂದು ಮೊಬೈಲ್ ಗೆ ಸಿಗ್ನಲ್ ಎಲ್ಲಿಂದ ಬರ್ತಾರ? ಕೆಲವು ಜನ ಸ್ಯಾಟಲೈಟ್ ಅಂತಾರೆ, ಕೆಲವು ಜನ ಟವರ್ ಅಂತಾರೆ. ಟವರ್ ಗೆ ಸಿಗ್ನಲ್ ಎಲ್ಲಿಂದ ಬರ್ತಾನೆ? ಸ್ಯಾಟಲೈಟ್ ಇಂದ ಬರ್ತಾನೆ. ಯಾವ್ದಾರ ಯಾರು ಕೇಸ್ ಬ್ಯಾಟ್ರಿ ನೋಡ್ರಿ. ಇವಾಗ ನಾ ನೀಟಾಗಿ ಹೇಳ್ತೀನಿ ಕೇಳಿ. ಇವತ್ತು ಇಂಟರ್ನೆಟ್ ಬಂದಾಗ ಅದು ಹೇಗೆ ಕೆಲಸ ಮಾಡ್ತಾನೆ ಬಂದಾಗ ಸಿಂಪಲ್ ಆಗಿ ಸ್ಯಾಟಲೈಟ್ ಅಂತ ಸ್ಯಾಟಲೈಟ್ ಏನ್ ಕೆಲಸ ಮಾಡ್ತಾರೆ ಫಸ್ಟ್ ನೋಡ್ತಾ ಹೋದ್ರೆ ಇವತ್ತು ನಿಮ್ಮ ಮನೆಯಲ್ಲಿ ಟಾಟಾ ಸ್ಕೈ ಸ್ಟ್ಯಾಂಡರ್ಡ್ ಅಂತ ಇರುತ್ತೆ. ಹಾಗಾದ್ರೆ ಇವತ್ತು ಈ ಒಂದು ಟಾಟಾ ಸ್ಕೈ ಸ್ಟ್ಯಾಂಡರ್ಡ್ ಹೇಗೆ ಕೆಲಸ ಮಾಡ್ತದೆ ನೋಡ್ತಾ ಹೋದ್ರೆ ನೆನಪಲ್ಲಿ ನಿಮ್ಮ ಮನೆ ಮೇಲೆ ಪುಟ್ಟಿ ಇರ್ತಾರೆ. ಆ ಪುಟ್ಟಿಯಲ್ಲಿ ಒಂದು LNB ಅಂತ ಇರುತ್ತೆ. ಆ ಪುಟ್ಟಿ ಒಳಗಡೆ ಅಂತ್ರಿ LNB ಅಂತ ಇರುತ್ತೆ. ಈ ಒಂದು LNB ಏನ್ ಮಾಡ್ತಾರೆ? ಸೊ ಇವತ್ತು ಈ ತರ ಪುಟ್ಟಿ ಇರುತ್ತೆ, ಇಲ್ಲಿ ಒಂದು ಏನಪ್ಪ ವೈಟ್ ಗಡ್ಡೆ ಇರ್ತೀರಿ, ಗಡ್ಡೆಗೆ ಏನಂತಾರೆ? LNB ಅಂತ. ಈ ಒಂದು LNB ಏನ್ ಮಾಡ್ತಾರೆ? ಮೇಲೆ ಸ್ಯಾಟಲೈಟ್ ಇರ್ತಾರೆ. ಈ ಒಂದು ಸ್ಯಾಟಲೈಟ್ ಮುಖಾಂತರ ಇದರ ಮೇಲೆ ಸಿಗ್ನಲ್ ಬರ್ತದೆ. ಈ ಸಿಗ್ನಲ್ ಇದು ರಿಸೀವ್ ಮಾಡ್ಕೊಂಡು ನಿಮ್ಮ ಮನೆಯಲ್ಲಿ ಉದಯ ಟಿವಿ, ಜೆಮಿನಿ ಟಿವಿ, ಉದಯ ಮ್ಯೂಸಿಕ್, ಸುವರ್ಣ ಇವೆಲ್ಲ ಬರುತ್ತೆ, ಹೌದಲ್ರಿ? ನಿಮ್ಮ ಒಂದು ಮನೆಯಲ್ಲಿ ಬರುತ್ತೆ. ಅದೇ ಇವತ್ತು ಇದೇನಾದ್ರೂ ಸ್ವಲ್ಪ ಪುಟ್ಟಿಯಲ್ಲಿರುವಂತಹ LNB ಸ್ವಲ್ಪ ಹೆಚ್ಚು ಕಡಿಮೆ ಅಂದ್ರೆ ಸಿಗ್ನಲ್ ಬರುತ್ತೆ, ಹೌದಲ್ರಿ? ಅದೇ ನಿಮ್ಮ ಒಂದು ಟವರ್ ಅಂತ ಬಂದಾಗ ನೆನಪಲ್ಲಿ ಇಲ್ಲೇ ಪಕ್ಕದಲ್ಲಿ ಇರ್ತಾರೆ. ನಿಮ್ಮ ಒಂದು ಮೊಬೈಲ್ ಈ ಒಂದು ಟವರ್ ಸಿಗ್ನಲ್ ಬರುತ್ತೆ. ನಿಮ್ಮ ಮೊಬೈಲ್ ಇಲ್ಲಿ ಬೇಕು ಕೊಟ್ಟರೆ ಸಿಗ್ನಲ್ ಬರುತ್ತೆ. ಅದೇ ಇವತ್ತು ಏರ್ಟೆಲ್ ಟಿವಿ ಅಂತ ಇದೆ ಮತ್ತು ಏರ್ಟೆಲ್ ಸಿಮ್ ಇದೆ. ಏರ್ಟೆಲ್ ಸಿಮ್ ತಂದಿಕ್ಕರೆ ಅದು ಸಿಗ್ನಲ್ ಬರೋದು ಟವರ್ ಇಂದ. ಅದೇ ಏರ್ಟೆಲ್ ಟಿವಿ ತಂದಿಕ್ಕರೆ ಅದು ಸಿಗ್ನಲ್ ಬರೋದು ಸ್ಯಾಟಲೈಟ್ ಇಂದ ಬರುತ್ತೆ. ಅರ್ಥ ಆಗ್ತಾ ಹೇಳೋದು? ಹಾಗಾದ್ರೆ ಈ ಒಂದು ಸ್ಯಾಟಲೈಟ್ ಮತ್ತೆ ಈ ಒಂದು ಟವರ್ ಹೀಗೆ ಕೆಲಸ ಮಾಡ್ತಾ ಬಂದಾಗ ಒಂದೊಂದ ನೀಟಾಗಿ ನೋಡ್ತಾ ಇಲ್ಲಿ ಇಂಟರ್ನೆಟ್, ನೆಟ್ವರ್ಕ್, ಡಾಟಾ ಕಮ್ಯುನಿಕೇಶನ್, ಟೋಪೋಲಜಿ, ಡುಪ್ಲೆಕ್ಸ್ ಅಂತ ಇಷ್ಟು ಕಾನ್ಸೆಪ್ಟ್ ನೀವು ಅರ್ಥ ಮಾಡ್ಕೊಂಡಾಗ ಮಾತ್ರ ಈ ಒಂದು ಇಂಟರ್ನೆಟ್ ಕುರಿತು ಸಂಪೂರ್ಣವಾಗಿ ತಿಳ್ಕೊಂಡಂಗ. ಅದಕ್ಕೋಸ್ಕರ ಒಂದೊಂದು ಟಾಪಿಕ್ ನ ನೀಟಾಗಿ ಮಿಸ್ ಮಾಡದೆ ನೋಡಿ. ಯಾಕಂತ ಈ ಒಂದು ಎಕ್ಸಾಮ್ ಅಲ್ಲಿ ನಿಮ್ಗೆ ಏನಂತ ಒಂದು 3 ರಿಂದ 5 ಕ್ವಶನ್ ಪೇಪರ್ ಪ್ರತಿ ಎಕ್ಸಾಮ್ ಅಲ್ಲಿ ಈ ಒಂದು ಟಾಪಿಕ್ ಮೇಲೆ ಫಿಕ್ಸ್. ಯಾವ್ದ್ರಿ? ಇಂಟರ್ನೆಟ್, ನೆಟ್ವರ್ಕ್, ಡಾಟಾ ಕಮ್ಯುನಿಕೇಶನ್, ಟೋಪೋಲಜಿ, ಡುಪ್ಲೆಕ್ಸ್ ಇಷ್ಟು ಟಾಪಿಕ್ ಮೇಲೆ ಏನಪ್ಪ ನಿಮ್ಗೆ 3 ರಿಂದ 5 ಮಾರ್ಕ್ಸ್ ಕೇಳ್ತಾನೆ. ಹಾಗಾದ್ರೆ ಇವಾಗ ನಿಮ್ಮ ಒಂದು ಮೊಬೈಲ್ಗೆ ಈ ಟವರ್ ಇಂದ ಸಿಗ್ನಲ್ ಬರುತ್ತೆ ಅಂತ ಹೇಳಿದ್ರಿ. ಹಾಗಾದ್ರೆ ಈ ಒಂದು ಟವರ್ ಸಿಗ್ನಲ್ ಎಲ್ಲಿಂದ ಬರುತ್ತೆ ನೋಡ್ತಾ ಹೋದ್ರೆ ಇವತ್ತು ಸಿಂಪಲ್ ಆಗಿ ನಿಮ್ಮ ಹತ್ರ ಒಂದ್ರಪ್ಪ ಟವರ್ ಇರ್ತಾರೆ. ಈ ಟವರ್ಗೆ ಈ ತರ ಬಾಕ್ಸ್ ಇರ್ತಾವ, ಓಕೆನಾ? ಈ ಬಾಕ್ಸ್ ಪಕ್ಕದಲ್ಲಿ ಈ ತರ ಕೇಬಲ್ಸ್ ಇರ್ತಾವ ನೋಡ್ರಿ, ಈ ತರ ಕೆಳಗಡೆ, ಓಕೆನಾ? ಇದರ ಮೇಲೆ ಯಾವ ಆಂಟಿನ ಇರಲ್ಲ. ಆಂಟಿನ ಇಲ್ಲ ಅಂದ್ರೆ ಏನರ್ಥ? ಮೇಲೆ ಸ್ಯಾಟಲೈಟ್ ಇಂದ ಸಿಗ್ನಲ್ ಬರಲ್ಲ ಅಂತ ಅರ್ಥ. ಇವಾಗ ಇವ್ರು ಸಿಗ್ನಲ್ ಎಲ್ಲಿಂದ ಬರ್ತದೆ ಅಂತ ತಿಳ್ಕೊಡ್ರಿ. ಈ ಒಂದು ಕೇಬಲ್ಸ್ ನಿಂಗೆ ಕೆಳಗಡೆ ತಗೊಂಡ್ಬಂದು ಈ ಒಂದು ಕೇಬಲ್ಸ್ ತಗೊಂಡ್ಬಂದು ಸ್ವಲ್ಪ ಏನ್ ಮಾಡಿದ್ರೆ ಭೂಮಿಯನ್ನು ಸ್ವಲ್ಪ ಅಗೆದು ಆ ಭೂಮಿ ಒಳಗಡೆ ಸ್ವಲ್ಪ ಈ ಕೇಬಲ್ಸ್ ಹಾಕಿ ಈ ಒಂದು ಕೇಬಲ್ ನ ಒಂದು ಟವರ್ ಇಂದ ಪಕ್ಕದಲ್ಲಿರುವಂತಹ ಸುತ್ತಮುತ್ತ ಎಲ್ಲಾ ಟವರ್ ಏನ್ ಮಾಡ್ತಾರೆ? ಕನೆಕ್ಟ್ ಮಾಡ್ತಾರ. ಅದಕ್ಕೋಸ್ಕರ ಬೇಕಾದ್ರೆ ನೋಡ್ರಿ ಇವತ್ತು ಪ್ರತಿ ಹಳ್ಳಿಗಳಲ್ಲಿ ಗ್ರಾಮಗಳಲ್ಲಿ ರೋಡ್ ಪಕ್ಕದಲ್ಲಿ ಕೇಬಲ್ಸ್ ಇರ್ತಾವಲ್ರಿ. ಎದಕ್ಕೆ ಬಂದಾಗ ಇವತ್ತು ಈ ಒಂದು ಇಂಟರ್ನೆಟ್ ಅಂತ ಬಂದಾಗ ಹೆಂಗ್ ಕೆಲಸ ಮಾಡ್ತಂತೀವಿ? ಇಲ್ಲಿ ನೀನ್ ಇದೆಯಪ್ಪಿ, ಇಲ್ಲಿ ವೈರ್ಲೆಸ್ ಆಗಿದ್ದಕ್ಕೆ ಕನೆಕ್ಟ್ ಆಗ್ತಿ. ಸೊ ಇಲ್ಲಿ OFC ಕೇಬಲ್ ಬಳಸ. ಈ ಒಂದು OFC ಕೇಬಲ್ ಮುಖಾಂತರ ಒಂದು ಟವರ್ ಇಂದ ಇನ್ನೊಂದು ಟವರ್ ಗೆ ಹೋಗುತ್ತೆ ಸಿಗ್ನಲ್. ಸೊ ಇಲ್ಲಿ ಏನಪ್ಪ, ಇಲ್ಲಿ ಇನ್ನೊಬ್ಬ ವ್ಯಕ್ತಿ ಇರ್ತಾನ, ಇವನ್ಗೆ ವೈರ್ಲೆಸ್ ಆಗಿ ಕನೆಕ್ಟ್ ಆಗ್ತದೆ. ಇಂಟರ್ನೆಟ್ ಅಂದ್ರೆ ಏನ್ರಿ? ಇಲ್ಲಿರೋ ಡೇಟಾ ಇಲ್ಲಿ ಕಳಿಸ್ತೈತೆ, ಅದೇ ಇಂಟರ್ನೆಟ್. ಒಂದು ಕಡೆ ಇರೋ ಮಾಹಿತಿ ಇನ್ನೊಂದ್ ಕಡೆ ಕಳಿಸ್ತಾ ಅಂದ್ರೆ ಇದಕ್ಕ ಇಂಟರ್ನೆಟ್ ಅಂತ. ಇವತ್ತು ನಿಮ್ಮ ಒಂದು ಮೊಬೈಲ್ ಅಲ್ಲಿ ಯೂಟ್ಯೂಬ್, ಫೇಸ್ಬುಕ್ ಇವೆಲ್ಲ ಇದಾವೆ. ಅದ್ರಲ್ಲಿ ನನ್ನೊಂದು ಚಾನಲ್ ಅಲ್ಲಿ ನಾನೇನಾದ್ರು ಕಂಟೆಂಟ್ ಆಗಿ ನೋಡ್ತೀರಿ, ನಾನೇ ಕಂಟೆಂಟ್ ಆಗಿ ನೀವೆಲ್ಲ ನೋಡ್ತೀರಿ, ಹೌದಲ್ರಿ? ಇವತ್ತು ಇಂಟರ್ನೆಟ್ ಅಂದ್ರೆ ಒಂದು ಕಡೆ ಇರೋ ಮಾಹಿತಿ ಇನ್ನೊಂದ್ ಕಡೆ ಕಳ್ಸಕ್ಕೆ ಏನಂತಾರೆ? ಇಂಟರ್ನೆಟ್ ಅಂತಾರ. ಇದರಲ್ಲಿ ಇವತ್ತು ನೆಟ್ವರ್ಕ್ ಅಂತ ಬಂದಾಗ ನೆನಪಲ್ಲಿ ಇವತ್ತು ನೀವು ಇಲ್ಲಿಂದ ಹುಬ್ಳಿಗೆ ಹೋಗ್ಬೇಕಂದ್ರೆ ಸಿಂಪಲ್ ಆಗಿ ಇವತ್ತು ನಾ ಧಾರವಾಡದಿಂದ ಹುಬ್ಳಿಗೆ ಹೋಗ್ಬೇಕಂದ್ರೆ ನಾ ಕಾರ್ ತಗೊಂತೀನಿ, ಬೈಕ್ ತಗೊಂತೀನಿ, ಇಲ್ಲ ಪ್ಲೇನ್ ತಗೊಂತೀನಿ, ಇಲ್ಲ ಸೈಕಲ್ ತಗೊಂತೀನಿ, ಈ ತರ ಕೂಡ ಹೋಗೋದಲ್ರಿ. ಅದೇ ತರ ಇವತ್ತು ನೆಟ್ವರ್ಕ್ ಅಂತ ಬಂದಾಗ ವೈಫೈ ಇದೆ, ಬ್ಲೂಟೂತ್ ಇದೆ, ಟವರ್ ಇದೆ, ಸ್ಯಾಟಲೈಟ್ ಇದೆ, ಇವೆಲ್ಲ ಬಹಳಷ್ಟು ನೆಟ್ವರ್ಕ್ ಇದಾವ್ರಿ. ಬಟ್ ಇದ್ರಲ್ಲಿ ಯಾವ್ದಾರ ಒಂದು ಬಳಸ್ರಿ. ಬಟ್ ಒಂದ್ ಕಡೆ ಮಾಹಿತಿ ಇನ್ನೊಂದ್ ಕಡೆ ಹೋಗ್ಬೇಕಾದ್ರೆ ನೀವೇನ್ ಬಳಸ್ಬೇಕ್ರಿ? ಅಲ್ಲಿ ಇಂಟರ್ನೆಟ್ ಬಳಸಲೇಬೇಕು, ಹೌದಲ್ರಿ? ಹಾಗಾದ್ರೆ ಈ ಒಂದು ಇಂಟರ್ನೆಟ್ ಹೇಗೆ ಕೆಲಸ ಮಾಡ್ತಂತ ಬಂದಾಗ ಇವತ್ತು ಈ ಒಂದು ಇಂಟರ್ನೆಟ್ ಅಲ್ಲಿ ಮುಖ್ಯವಾಗಿ 3 ಕಂಪನಿ ಬರ್ತವೆ. T1, T2, T3 ಅಂತ. ಟಿ ಅಂತ ಬಂದಾಗ ಟಿಯರ್, ಓಕೆನಾ? ಸೊ ಇವಾಗ Tier 1, Tier 2, Tier 3 ಅಂತ ಬರ್ತದೆ.
ಟಿಯರ್ 1 ಅಂತ ಬಂದಾಗ ಇವ್ರೇನ್ ಮಾಡ್ತಾರೆ, ಸೊ ಇವತ್ತು ಈ ಒಂದು ಭೂಮಿಯಲ್ಲಿರುವಂತಹ ಎಲ್ಲಾ ದೇಶಗಳಲ್ಲಿ ಏನಪ್ಪಾ ಇರುವಂತಹ ಎಲ್ಲಾ ಟವರ್ ಏನ್ ಮಾಡ್ತಾರೆ, ಕೇಬಲ್ ಆಗ್ತದೆ. ಯಾರ್ರಿ, T1. ಇವತ್ತು ನಮ್ಮ ಇಂಡಿಯಾದಂತ ಬಂದಾಗ ನೆನಪಲ್ಲಿ ಇಂಡಿಯಾದ ಅಂತಿಕೋರಿ, ಈ ಇಂಡಿಯಾದಲ್ಲಿರುವಂತಹ ಪ್ರತಿ ಹಳ್ಳಿಗಳಲ್ಲಿ ಗ್ರಾಮಗಳಲ್ಲಿ ಏನಪ್ಪಾ ಇವತ್ತು ಕೇಬಲ್ ಆಗ್ತಾರ. ನಮ್ಮ ಇಂಡಿಯಾದಲ್ಲಿ ಟಾಟಾ ಕಮ್ಯುನಿಕೇಶನ್ ಅಂತ ಇದೆ, ಟಾಟಾ ಕಮ್ಯುನಿಕೇಶನ್. ಇವ್ರು ಏನ್ ಮಾಡಿದಾರೆ ಅಂತಿಕರಿ, ಇವತ್ತು ನಮ್ಮ ದೇಶದಲ್ಲಿ ಮೊದಲ ಬಾರಿಗೆ ಇಂಟರ್ನೆಟ್ ಅನ್ನು ಪರಿಚಯ ಮಾಡಿದ್ರಷ್ಟೇ. ಇವ್ರು ಸೃಷ್ಟಿ ಮಾಡಿಲ್ಲ, ಬಟ್ ಅಮೆರಿಕದವ್ರು ಇಂಟರ್ನೆಟ್ ಸೃಷ್ಟಿ ಮಾಡಿದಾರೆ ಹೇಳ್ತಂತ. ಬಟ್ ಆ ಒಂದು ಇಂಟರ್ನೆಟ್ ಇಂಡಿಯಾಕ್ಕೆ ಪರಿಚಯ ಮಾಡಿದ್ರೆ ಯಾರು, ಟಾಟಾ ಕಮ್ಯುನಿಕೇಶನ್. ಟಾಟಾ ಕಮ್ಯುನಿಕೇಶನ್ ಅಂತ ಬಂದಾಗ ನೆನಪಲ್ಲಿ ಹಿಂದ್ಗಡೆ VSNL ಅಂತಿತ್ತು. VSNL ಅಂದಾಗ ವಿದೇಶಿ ಸಂಚಾರ ನಿಗಮ ಲಿಮಿಟೆಡ್ ಅಂತ ಇರ್ತಾರೆ. ಓಕೆನಾ, ಈ ಒಂದು ವಿದೇಶಿ ಸಂಚಾರ ನಿಗಮ ಲಿಮಿಟೆಡ್ ಇದು ಗೌರ್ಮೆಂಟ್ ಅಂಡರ್ದಲ್ಲಿ ಇತ್ತು. ಆಮೇಲೆ ಏನೈತ್ರಿ, ಈ ಒಂದು ವಿದೇಶಿ ಸಂಚಾರ ನಿಗಮ ಈ ಒಂದು ಟಾಟಾದಾಗ ಕೊಂಡ್ಕೊಂಡ್ ಕೇಸ್ ಏನ್ ಮಾಡಿದ್ರಿ, ಟಾಟಾ ಕಮ್ಯುನಿಕೇಶನ್ ನಾಮಕರಣ ಮಾಡಿದ್ರು. ನಮ್ಮ ಇಂಡಿಯಾದಲ್ಲಿ ಏನಪ್ಪ ಟಾಟಾ ಕಮ್ಯುನಿಕೇಶನ್ ಪ್ರತಿ 5 ವರ್ಷಕ್ಕೊಮ್ಮೆ ಏನ್ ಮಾಡ್ತಾರೆ, ಇಂಡಿಯಾದಲ್ಲಿರುವಂತಹ ಎಲ್ಲಾ ಹಳ್ಳಿಗಳಲ್ಲಿ ಗ್ರಾಮಗಳಲ್ಲಿ ಏನ್ ಮಾಡ್ತಾರೆ, ಇವರು ಕೇಬಲ್ಸ್ ಹಾಕ್ತಾರೆ. ಓಕೆನಾ, ಸೊ ಅದ್ರಗೋಸ್ಕರ ನೀವು ಯಾವ್ದೇ ಊರಲ್ಲಿ ಹೋಗ್ರಿ, ರೋಡ್ ಪಕ್ಕದಲ್ಲಿ ಸ್ವಲ್ಪ ಅಂತಾರ ಮಣ್ಣು ತೆಗಿರಿ, ಅಲ್ಲಿ ಕೇಬಲ್ಸ್ ಇರ್ತಾವ. ಅದೇ ತರ ಇವತ್ತು ಧಾರವಾಡದಲ್ಲಿ ಈ ಒಂದು ರೋಡ್ ಆಗ್ತದೆ. ರೋಡ್ ಆಗೋ ಟೈಮಲ್ಲಿ ಕೆಲವು ಟೈಮಲ್ಲಿ ರೋಡ್ ಪಕ್ಕದಲ್ಲಿ ಸ್ವಲ್ಪ ಏನಪ್ಪ ತೆಗೆದು ತೋಡಿದ್ರೆ ಅಲ್ಲಿ ಕೇಬಲ್ಸ್ ಇರ್ತಾವ, ಅಬ್ಸರ್ವ್ ಮಾಡಿ. ಹಾಗಾದ್ರೆ ಇವಾಗ ಇಂಡಿಯಾ ಗೊತ್ತಾಯ್ತು, ಇಡೀ ಪ್ರಪಂಚದಲ್ಲಿರುವಂತಹ ಎಲ್ಲಾ ದೇಶಗಳಿಗೆ ಏನಪ್ಪ ಇದೇ ತರ ಕೇಬಲ್ಸ್ ಹಾಕಿರ್ತಾರೆ. ಓಕೆನಾ, ಇವ್ರು ಯಾರ್ರಿ, T1. T2 ಅಂತ ಬಂದಾಗ ಇವ್ರು ಏನ್ ಮಾಡ್ತಾರ್ರಿ, ಈ ಒಂದು ಟವರ್ ನ ನಿರ್ಮಾಣ ಮಾಡ್ತಾರೆ. ಯಾರ್ರಿ, ಈ ಒಂದು T2. ಇಲ್ಲಿ ಕೆಲವು ಕಂಪನೀಸ್ ಬರ್ತಾವ್ರಿ, ಬಹಳಷ್ಟು ಕಡೆ ಬಹಳಷ್ಟು ಕಂಪನಿ ಇದಾವೆ. T3 ಅಂತ ಬಂದಾಗ ಇವತ್ತು ಜಿಯೋ, ಏರ್ಟೆಲ್ ಇವರೆಲ್ಲ ಏನಪ್ಪ T3. ಓಕೆನಾ, Tier 1, Tier 2, Tier 3 ಅಂತಾರ. ಇವ್ರು ಏನ್ ಮಾಡ್ತಾರ್ರಿ, ಕೇಬಲ್ಸ್ ಹಾಕ್ತಾರ. ಇವ್ರು ಏನ್ ಮಾಡ್ತಾರೆ, ಟವರ್ ನಿರ್ಮಾಣ ಮಾಡ್ತಾರ. ಇವ್ರು ಏನ್ ಮಾಡ್ತಾರೆ, ಈ ಒಂದು ಟವರ್ ಅಲ್ಲಿ ಬಾಕ್ಸ್ ಫಿಕ್ಸ್ ಮಾಡಿ, ಓಕೆನಾ, ಈ ಒಂದು ಕೇಬಲ್ ನ ಕನೆಕ್ಷನ್ ಕೊಡ್ತಾರೆ. ಓಕೆನಾ, ಬೇಕಾದ ಟವರ್ ಹತ್ರ ಹೋಗಿ ನೋಡ್ರಿ, ಅಲ್ಲಿ ಸಿಕ್ಕಾಪಟ್ಟೆ ಕೇಬಲ್ಸ್ ಇರ್ತಾವ, ಹೌದಲ್ರಿ. ಹಾಗಾಗಿ ಇವಾಗ ಇಂಟರ್ನೆಟ್ ಅಂದ್ರೆ ಏನ್ರಿ, ಒಂದ್ ಕಡೆ ಮಾಹಿತಿ ಇನ್ನೊಂದ್ ಕಡೆ ಕಳ್ಸಕ್ಕೆ ಅಂತಾರೆ ಇಂಟರ್ನೆಟ್ ಅಂತ. ಇಲ್ಲಿ ಬಹಳಷ್ಟು ಪ್ರೊಸೆಸಿಂಗ್ ಇದೆ. ಓಕೆನಾ, ಸೊ ಇವಾಗ ಇವತ್ತು T1 ಅಂತ ಬಂದಾಗ ನಮ್ಮ ಇಂಡಿಯಾದಲ್ಲಿ ಏನಪ್ಪ ಕೇಬಲ್ಸ್ ಹಾಕ್ತಾರೆ. ಪ್ರಪಂಚದಲ್ಲಿ ಯಾವ ತರ ಆಗಿತ್ತು ಬಂದಾಗ ಇಲ್ಲಿ ಸ್ವಲ್ಪ ಚಿತ್ರ ತೋರಿಸ್ತೀನಿ ನೋಡ್ರಿ. ಇಲ್ಲಿ ಒಂದು ಚಿತ್ರ ನೋಡ್ತಾ ಹೋಗ್ರಿ. ಇಲ್ಲಿ ನೋಡ್ರಿ, ಒಂದ್ ದೇಶದಿಂದ ಇನ್ನೊಂದ್ ದೇಶಕ್ಕೆ ಯಾವ ಒಂದು ರೀತಿ ಮುಖಾಂತರ ಕೇಬಲ್ಸ್ ಹಾಕ್ತಾರೆ. ಇವತ್ತು ಸಮುದ್ರ ಮುಖಾಂತರ ಪ್ರಪಂಚದಲ್ಲಿರುವಂತಹ ಎಲ್ಲಾ ಟವರ್ ಒಂದು ಟವರ್ ಇಂದ ಇನ್ನೊಂದು ಟವರ್ಗೆ ಕನೆಕ್ಟ್ ಆಗಿರುತ್ತೆ. ಹಾಗಾಗಿ ಇವತ್ತು ನೀವು ಇಲ್ಲಿಂದ ಅಮೆರಿಕದಲ್ಲಿರುವಂತಹ ಯಾವ್ದೋ ವ್ಯಕ್ತಿ ನೋಡಬಹುದು. ನನ್ನ ಒಂದು ಕ್ಲಾಸ್ ಇವತ್ತು ಅಮೆರಿಕ, ರಷ್ಯಾ, ಇಂಗ್ಲೆಂಡ್, ಫ್ರಾನ್ಸ್, ಸಿಂಗಾಪುರ್, ದುಬೈ ಎಲ್ಲ ಕಡೆ ನೋಡ್ಬೋದು. ಇಂಡಿಯಾ ಬಂದಾಗ ಇಲ್ಲಿ ನೋಡಿ, ಇಲ್ಲಿ ಸೊ ಗೋವಾ, ಇಲ್ಲಿ ಚೆನ್ನೈ, ಮತ್ತೆ ಈ ಕಡೆ ವಿಶಾಖಪಟ್ಟಣಂ, ಈ ತರ ಪೋರ್ಟ್ಸ್ ಇಂದ ಇಡೀ ಪ್ರಪಂಚದ ಎಲ್ಲಾ ಕಡೆ ಈ ತರ ಕನೆಕ್ಷನ್ ಕೊಟ್ಟಿದ್ದಾರೆ. ಸೊ ಸಮುದ್ರ ಒಳಗಡೆ ಈ ತರ ಕನೆಕ್ಷನ್ ಕೊಟ್ಟಿರ್ತಾರೆ ನೋಡ್ರಿ. ಇವಾಗ ಚಿತ್ರ ನೋಡಿದ್ರಲ್ರಿ, ಸಮುದ್ರ ಒಳಗಡೆ ಮತ್ತೆ ಈ ತರ ಕೇಬಲ್ ಹಾಕ್ತಾರೆ. ಸಮುದ್ರ ತಳಭಾಗದಲ್ಲಿ ಈ ತರ ಕೇಬಲ್ಸ್ ಹಾಕ್ತಾರೆ. ಒಂದು ವೇಳೆ ಏನಾದ್ರು ತಿಮಿಂಗಲ್ ಕೇಬಲ್ ನ ಹಚ್ಚಿದ್ರೆ ಇಲ್ಲಿ ಸಾವಿರಾರು ಕೇಬಲ್ ಹಾಕಿ ಅಂತ ಟೈಮಲ್ಲಿ ಇಲ್ಲಿ ಸಮಸ್ಯೆ ಕಂಡುಗಳು ಬಹಳ ಕಡಿಮೆ. ಮತ್ತೆ ಇನ್ನೊಂದು ಈ ಕೇಬಲ್ ಬಹಳ ಸ್ಟ್ರಾಂಗ್ ಇರುತ್ತೆ. ಅದ್ರಗೋಸ್ಕರ ಇವ್ರನ್ನ ಸ್ವಲ್ಪ ಒಂದ್ ಕಡೆ ಮರ್ಜ್ ಮಾಡಿರ್ತಾರೆ. ಸಮುದ್ರದಲ್ಲಿ ಏನಾದ್ರು ತಿಮಿಂಗಲ್ಗಳು ಏನಾದ್ರು ಈ ಒಂದು ಕೇಬಲ್ ನ ಕಚ್ಚಕ್ಕೆ ಏನ್ ಪ್ರಾಬ್ಲಮ್ ಬಂದಾಗ ನೆನಪಲ್ಲಿ ಸಾವಿರಾರು ಕೇಬಲ್ ಹಾಕಿರ್ತಾರೆ. ಅಂತ ಟೈಮಲ್ಲಿ ಒಂದು ಕೇಬಲ್ ಆಡಿದ್ರೆ ಇನ್ನೊಂದು ಕೇಬಲ್ ಇರುತ್ತೆ. ಹಾಗಾದ್ರೆ ಇವತ್ತು ಇಂಡಿಯಾದ ಬಂದಾಗ ನೋಡ್ರಿ, ಸೊ ಈ ಒಂದು ಇಂಡಿಯಾ ಮುಖಾಂತರ ಪ್ರಪಂಚದಲ್ಲಿರುವಂತಹ ಎಲ್ಲಾ ದೇಶಗಳಿಗೆ ಏನ್ ಮಾಡಿದ್ ನಾವು ಕನೆಕ್ಷನ್ ಕೊಟ್ಟಿವಿ. ಇಲ್ಲಿ ಗೋವಾ ಇದೆ, ಇಲ್ಲಿ ಚೆನ್ನೈ ಇದೆ, ಮತ್ತೆ ಇನ್ನೊಂದೆರಡು ಪೋರ್ಟ್ಸ್ ಇಲ್ಲಿ ಕೆಳಗಿದ್ದವ್ರಿ. ಅದೇ ತರ ಇಲ್ಲಿ ವಿಶಾಖಪಟ್ಟಣಂ. ಈ ಒಂದು ಪೋರ್ಟ್ ಮುಖಾಂತರ ಇಡೀ ಪ್ರಪಂಚದಂತಹ ಎಲ್ಲಾ ಕಡೆ ನಾವ್ ಏನ್ ಮಾಡ್ತೀವಿ, ಕನೆಕ್ಷನ್ ಕೊಡ್ತೀವಿ. ಇವತ್ತು ನೀವ್ ಏನಾದ್ರು ಸ್ವಲ್ಪ ಮಾತಾಡೋದಂತಿಕ್ರಿ, ನೀವ್ ಎಲ್ಲಿಂದ ಮಾತಾಡಿದ್ರೆ ಹೆಂಗ್ ಮಾತಾಡ್ತಾರೆ ಎಲ್ಲ ಫೈಂಡ್ ಔಟ್ ಮಾಡ್ತಾರೆ. ಹೆಂಗ್ ಮಾಡ್ದಂತಿಕ್ರಿ, ಇವತ್ತು ಪ್ರತಿಯೊಂದು ಟವರ್